ನೀವು ನೋಡ್ಬೋದು ತುಮಕೂರಲ್ಲಿ ಯಾವ ರೀತಿ ಫ್ಲವರ್ ಶೋ ಮಾಡಿದ್ದಾರೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಈ ಸಲ. ಇನ್ನೊಂದೇನೆಂದರೆ ಇನ್ನೊಂದು ತುಮಕೂರಿನ ಫೇಮಸ್ ಪ್ಲೇಸಸ್ ಏನಿದೆ ಓಕೆನಾ, ಸಿದ್ಧಗಂಗಾ ಮಠ ಆಗಿರ್ಬೋದು, ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲ ರೀತಿಯ ಹೂಗಳನ್ನೂ ಕೂಡ ತೋರಿಸಿದ್ದಾರೆ. ತುಂಬ ಕ್ರೌಡ್ ಇದೆ ಆ್ಯಕ್ಚುಲಿ. ಇವತ್ತು ಲಾಸ್ಟ್ ಇದ್ದಿದ್ದು, ತುಂಬ ಕ್ರೌಡ್ ಕೂಡ ಇದೆ. ಸೊ ನಾವು ಕೂಡ ವಿಸಿಟ್ ಮಾಡಿದ್ವಿ. ನೋಡಿ ಎಲ್ಲ ರೀತಿ ಫ್ಲವರ್, ರುದ್ರಾಕ್ಷಿ ಆಗಿರ್ಬೋದು, ಸೊ ಪ್ರತಿಯೊಂದು ಫ್ಲವರ್ನ ಕೂಡ ಅವರು ಇಟ್ಟಿದ್ದಾರೆ. ತುಂಬ ಜನ ಬಂದು ನೋಡ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಸೊ ನೋಡಿ ಎಲ್ಲ ರೀತಿ ಫ್ಲವರ್ಸ್ ಕೂಡ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಬಿಕಾಸ್ ಇದನ್ನು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದರಲ್ಲೂ ಸಾರ್ವಜನಿಕರಿಗೋಸ್ಕರ ಒಂದು ಈ ಡಿಪಾರ್ಟ್ಮೆಂಟಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಫ್ಲವರ್ಸು ತುಂಬ ಬೇರೆ ಬೇರೆ ಸ್ಟಾಲ್ಗಳು ಅಷ್ಟೇ, ತುಂಬ ಸ್ಟಾಲ್ಸ್ ಇದೆ. ಬುಕ್ ಸ್ಟಾಲ್ ಆಗಿರ್ಬೋದು ಅಥವಾ ಎಜುಕೇಷನ್ ಎಕ್ಸ್ಪೋ ಆಗಿರ್ಬೋದು, ತುಂಬ ಸ್ಕೂಲು ಕಾಲೇಜಸ್ ಕೂಡ ಬಂದಿತ್ತು. ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು. ಪ್ರತಿಯೊಂದು ಕೂಡ ತುಮಕೂರಿಗೆ ಏನೇನು ಬೇಕು, ಜಕಣಾಚಾರಿ ಅಂದರೆ ತುಮಕೂರಿಗೆ ಏನೇನು ಫೇಮಸ್ ಇದೆ ತುಮಕೂರಲ್ಲಿ. ನೋಡಿ ಇಲ್ಲಿ ನಾಮಚಿಲುಮೆ ಜಿಂಕೆ ಕೂಡ ಇದು ಮಾಡಿದ್ದಾರೆ, ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ರೀತಿ ಪ್ರತಿಯೊಂದನ್ನು ಕೂಡ ನೀವು ಅಬ್ಸರ್ವ್ ಮಾಡೋದು. ನೋಡಿ ತೆಂಗಿನಕಾಯಿ ಅಂದರೆ ಕಲ್ಪತರು ನಾಡು, ತುಮಕೂರು ಅಂದರೆ ಕಲ್ಪತರು ನಾಡು. ತೆಂಗಿನಕಾಯಿ ಕೂಡ ಮಾಡಿದ್ದಾರೆ. ಚೆನ್ನಕೇಶವ, ಈ ರೀತಿ ಪ್ರತಿಯೊಂದನ್ನು ಕೂಡ ತುಮಕೂರು ಏನೇನಿದೆ ಸ್ಪೆಷಲ್ ಪ್ಲೇಸಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು. ನೆಕ್ಸ್ಟ್ ನೀವು ನೋಡಬೇಕಾಗಿದೆ ಸಿದ್ಧಗಂಗಾ ಮಠನ ಪ್ರೆಸೆಂಟ್ ಮಾಡಿದ್ದಾರೆ. ನೀವು ಅದನ್ನು ಕೂಡ ನೋಡ್ಬೋದು. ಅಲ್ಲಿ ತೋರಿಸ್ತೀವಿ ನೋಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅವರು ಇದೇನು ನೋಡಿ ಶೇರ್ ಮಾಡಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲೂ ಅಷ್ಟೇ, ಇಲ್ಲಿ ತುಂಬ ಫ್ಲವರ್ಸ್ನ ಮತ್ತೆ ಇದು ಮಾಡಿದ್ದಾರೆ. ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಫ್ಲವರ್ಸ್ನ ಇದು ಮಾಡಿದ್ದಾರೆ. ನೋಡ್ಬೋದು ನೀವು. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಆ ಎಲೆಗಳಷ್ಟೇ ಲೈಕ್ ಅದು ತುಂಬ ರಿಯಲ್ ಆಗಿರೋದ್ರಿಂದ ವಿಡಿಯೋನಲ್ಲಿ ನಿಮ್ಗೆ ಈ ಥರ ಕಾಣಿಸ್ತಾನೆ. ಬಟ್ ರಿಯಲ್ ಆಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಅಲ್ಲಿ ನೋಡ್ಬೋದು ನೀವು. ನೋಡಿ ಪ್ರತಿಯೊಂದು ಪ್ಲೇಸಸ್ ನೋಡಿ, ಪ್ರತಿಯೊಂದು ತುಮಕೂರು ಪ್ಲೇಸಸ್ ಏನೇನಿದೆ ಪ್ರತಿಯೊಂದು ನಿಮಗೆ ಕಾಣಿಸ್ತಾ ಇದೆ. ನೋಡ್ತಾ ಬನ್ನಿ. ಹಾಗೆ ಇಲ್ಲಿ ಸಿದ್ಧಗಂಗಾ ಮಠನ ಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟು ನೋಡ್ಬೋದು ಇಲ್ಲಿ ಮಂದಾರಗಿರಿನೂ ಕೂಡ ಸೇಮ್. ಮಂದಾರಗಿರಿ ನೀವು ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಅದೇ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಓಕೆನಾ. ಅದನ್ನು ಕೂಡ ನೀವು ಗಮನಿಸ್ಬೋದು. ಈ ವಿಡಿಯೋನ ನಾನು ತೋರಿಸ್ತೀನಿ ನಿಮಗೆ. ಮಂದಾರಗಿರಿ ಆಲ್ರೆಡಿ ಬಂದಿದೆ, ನೀವು ನೋಡೋದು ಅನಿಸುತ್ತೆ. ನೋಡಿ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಸಿದ್ಧಗಂಗಾ ಮಠ ಏನಿದೆ ಅದನ್ನು ಕೂಡ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ ಸ್ವಾಮೀಜಿಗಳಾಗಿರ್ಬೋದು. ತುಮಕೂರು ಅಂದ್ರೆ ನಾವು ನೆಕ್ಸ್ಟ್ ಹೇಳೋದೇ ಸಿದ್ಧಗಂಗಾ ಮಠ. ಅಂದರೆ ಇಷ್ಟೋ ತುಂಬ ಜನ ಗೊತ್ತಿಲ್ಲದವ್ರಿಗೂ ಕೂಡ ಗೊತ್ತಾಗುತ್ತೆ ಓಕೆನಾ. ಸೊ ನಾವು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಲೈಕ್ ತೆಂಗಿನ ಎಲೆಗಳನ್ನ, ತೆಂಗಿನ ಗರಿ ಎಲೆ ಏನು ಬರುತ್ತೆ ಆ ಎಲೆಗಳನ್ನ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರೆಸೆಂಟೇಷನ್ ಕೂಡ ಅಂತ ನಾವು ಹೇಳ್ಬೋದು. ನೋಡಿ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರ ಅವ್ರ ವಿಡಿಯೋನ ನೋಡಿ. ತುಂಬ ಜನ ಆ್ಯಕ್ಚುಲಿ ತುಂಬ ಕ್ರೌಡ್ ಇತ್ತು. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಬಟ್ ಸ್ಟಿಲ್ ನಾನು ವಿಡಿಯೋ ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕು. ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ BGS ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರದ್ದು ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರತಿಯೊಂದು. ನೋಡಿ ಮಂದಾರಗಿರಿ ನಾನು ಹೇಳಿದ್ನಲ್ಲ ಸೇಮ್. ನೋಡಿ ಮಂದಾರಗಿರಿ ಪ್ರೆಸೆಂಟ್ ಹೇಗಿದೆ ನಿಮಗೆ ತುಂಬ ಜನ ವಿಸಿಟ್ ಮಾಡಿರ್ತೀರ. ನೋಡಿ ಅದೇ ರೀತಿ ಮಾಡಿದ್ದಾರೆ. ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಅದು ಫುಲ್ ಕಂಪ್ಲೀಟ್ ಫ್ಲವರಲ್ಲಿ ಮಾಡಿರೋದು ಇದು. ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೇಮ್ ಮಂದಾರಗಿರಿ ಏನಿದೆ ಆ ನವಿಲ್ ಗರಿ ಬರುತ್ತಲ್ಲ ಸೇಮ್ ಅದೇ ರೀತಿಯೇ ನೋಡಿ ಅದು ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಸೊ ಅಲ್ಲಿ ನಿಮಗೆ ಗ್ರೀನ್ ಮತ್ತು ಸ್ವಲ್ಪ ಬ್ಲೂ ಇದೆಲ್ಲ ಇರುತ್ತೆ. ಸೊ ಸೇಮ್ ಅದೇ ರೀತಿ ಒಂದು ಪ್ರೆಸೆಂಟ್ ಮಾಡಿದ್ರೆ ಅಷ್ಟು ಗ್ರೇಟ್ ಆ್ಯಕ್ಚುಲಿ. ನೋಡ್ಬೋದು ಲೈಟಿಂಗ್ಸು ಬೇರೆ ಬೇರೆ ಹೂವಿನ. ನೋಡಿ ಇಲ್ಲೂ ಅಷ್ಟೇ ತುಂಬ ಈ ರೀತಿ ಇದೆ ನೋಡ್ಬೋದು ಓಕೆನಾ. ನಮ್ಮ ತುಮಕೂರು. ಸೊ ಯಾರೆಲ್ಲ ಇದರ ವಿಡಿಯೋಗೆ ಲೈಕ್ ಮಾಡಿ,